ಈತ ಕಾವಿ ಸ್ವಾಮಿ ಅಲ್ಲ, ಕಾಮುಕ ಸ್ವಾಮಿ. ಕಾವಿ ತೊಟ್ಟ ಸ್ವಾಮೀಜಿಯಿಂದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಉತ್ತರ ಕರ್ನಾಟಕದಲ್ಲಿ ನಕಲಿ ಸ್ವಾಮೀಜಿಗಳ ಹಾವಳಿ ಹೆಚ್ಚಾಗಿದ್ದು, ನಕಲಿ ಬಾಬಾನಿಂದ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ ನಡೆದಿದೆ. ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ನಡೆಸಿದ ಕಾಮುಕ ಸ್ವಾಮಿ ಮೇಕಳಿಯ ರಾಮಮಂದಿರದ ಲೋಕೇಶ್ವರ ಮಹಾರಾಜನ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮದ ಲೋಕೇಶ್ವರ ಸ್ವಾಮಿ ರಸ್ತೆಯಲ್ಲಿ ಹೋಗುತ್ತಿದ್ದ ಬಾಲಕಿಯನ್ನು ಕಾರಿನಲ್ಲಿ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ರಾಯಚೂರು ಬಾಗಲಕೋಟೆ ಜಿಲ್ಲೆಗೆ ಸುತ್ತಾಡಿಸಿ ರಾಯಚೂರು ಹಾಗೂ ಬಾಗಲಕೋಟೆಯ ಜಿಲ್ಲೆ ಲಾಡ್ಜ್ಗಳಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ನಂತರ ಬಾಲಕಿಯನ್ನು ಬಾಗಲಕೋಟೆ ಜಿಲ್ಲೆಯ ಮಹಲಿಂಗ್ಪುರ್ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ದು, ಈ ವಿಷಯ ಯಾರಿಗಾದರೂ ತಿಳಿಸಿದರೆ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲವೆಂದು ಬೆದರಿಕೆ ಹಾಕಿದ್ದಾನೆ. ಈ ಕುರಿತು ಬಾಗಲಕೋಟೆ ಪೊಲೀಸರು ಬಾಗಲಕೋಟ್ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಮೂಡಲ್ಗಿ ಪೊಲೀಸ್ ಠಾಣೆಗೆ ಪ್ರಕರಣ ಹಸ್ತಾಂತರಿಸಿದ್ದಾರೆ. ಈಗ ಮೂಡಲ್ಗಿ ಪೊಲೀಸರು ಆರೋಪಿ ಕಾಮುಕ ಸ್ವಾಮಿಯನ್ನು ಜೈಲಿಗಟ್ಟಿದ್ದಾರೆ. ಈ ಲಾಂಗ ಮಚ್ಚಿ ಅವರು ಇಟ್ಕೊಂಡು ನಿಮ್ಗೆ ಇದುವರೆಗೆ ನಿಮ್ಮ ಕನ್ಯೆ ಅದರಿಗೆ ಬಿದ್ದಿಲ್ಲ? ಇತ್ತನ್ನೋದು ಎಲ್ಲರೂ ಹೇಳ್ತಿರ್ರಿ. ಆದ್ರೆ ಟಿವಿ ಟೈಪ್ ಇಟ್ಟಿದ್ದ ನಮಗೇನು ಮಾಹಿತಿ ಇಲ್ಲ. ಇದೆಲ್ಲ ಲಾಂಗ ಮಚ್ಚ ಮಠದಾಗ ಯಾಕ್ರ ಅಂತ? ಯಾಕಂದ್ರೆ ಯಾರೇ ಅವ್ರು ಹೊರತು ಹೊಂಟ್ರಂದ್ರ ಯಾರೇ ಅವ್ರ ಬದ್ದಲ್ಲ ಏನಾರೇ ಮಾತಾಡಕತ್ತಾರಂದ್ರ ಅವ್ರಿಗೆ ಬಡ್ಯಾಕ ಮಾಡಾಕ ಈ ಉದ್ದೇಶದಿಂದ ಇದು ಲಾಂಗ ಮಚ್ಚಿ ಇಟ್ಕೊಂಡ ಅವ್ರಿಗೆ ಅಂಜಿಕೆ ಆಗ್ತೈತ್ರಿ. ಅಂದ್ರ ಒಂದ ವಿದ್ಯೆ ಅಂತ ಅದೈತಿ ಅಂದ್ರ ರೀ ಎಲ್ಲಾ ನಮ್ಮನಿ ವಿದ್ಯೆ ಐತ್ರಿ. ಮಾಟ ಮಂತ್ರ ಲಾಂಗ ಮಚ್ಚ ಎಲ್ಲಾ ನಮ್ಮನಿ ತಯಾರದಾಗಿದ್ರು. ಅಲ್ಲ, ಈ ಮಠಕ ನಂಬರ್ ಕೂಡ ಹೇಳ್ತಿದ್ರಂತ? ಮಠಕ ನಂಬರ್ ಹೇಳ್ತಾನ್ರಿ. ಈ ಮಠದಾಗ ನೋಡ್ರಿ ಧಾರ್ಮಿಕ ಚಟುವಟಿಕೆಗಳಿಗಿಂತ ಹೆಚ್ಚಾಗಿ ಇದು ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿ ನಡೀತಾವ. ಮಠದ ಹೆಸರೇನ್ರಿ? ಅದು ಮಠದ ರಾಮ ಮಂದಿರ ಅಂತ ಹೆಸರು ಇಟ್ಟಿದನ್ರಿ. ಇಲ್ಲಿ ನಮ್ಮ ಊರಾಗ ಸ್ವಲ್ಪ ಕ್ಷತ್ರಿಯ ಜನ ಹೆಚ್ಚೈತಿನ ಅಂತ ಇಲ್ಲಿ ರಾಮ ಮಂದಿರ ಅಂತ ಇರ್ತಾನ್ರಿ. ಮುಂದೆ ಇಲ್ಲೇ ಚಿಕ್ಕೋಡಿ ತಾಲೂಕದಾಗ ಹಂಜನಟ್ಟಿ ಅಂತ ಒಂದು ಕ್ಷಣ ಅಲ್ಲಿ ಹೋಗಿ ನಾ ಕೃಷ್ಣ ಮಠ ಅಂತ ಅಲ್ಲಿ ಒಂದು ಮಾಡ್ಯಾನ್ರಿ. ಸ್ವಾಮೀಜಿ ಹೆಸರೇನ್ರಿ? ಸ್ವಾಮೀಜಿ ಲೋಕೇಶ್ವರ ಸ್ವಾಮೀಜಿ ಅಂತ ಹೇಳ್ತಾನ್ರಿ. ಓಕೆ. ತಾವು ಸ್ಥಳೀಯರಲ್ಲಿ? ತಮ್ಮ ಹೆಸರು? ತಮ್ಮ ಹೆಸರು ವಸಂತ ಕರಿದಾರ. ಓಕೆ. ಇಲ್ಲೇ ನೀವು ಲೋಕಲ್ ಮೇಕಳಿ ಅವರು? 19ರಿಂದ ಬಂದಾಗಿಂದ್ರ ಇಲ್ಲಿ ಅಹಿತಕರ ಘಟನೆ ಭಾಳ ನಡೆದೈತಿ. ಮತ್ತೆ ಈಗಾಗಲೇ 2021 ನಾವು 3 ಜನ ಎಲ್ಲ ಬಂದ ಇವನ್ ಮೇಲೆ ನಾವು ಯಾಕೆ ಹಿಂಗ ಕೇಳೋಣ, ನಮ್ಮ ಮೇಲೆ ಒಂದು ಹಂಗ ಮಾಡ್ಯಾನ. ನಾವು 3 ಜನ ಎಲ್ಲ ಬಂದು ಇವ್ನು ಹೊಡಿದ ಬಿಡಿದವಿ ಮಾಡ್ರಿ ಇವ್ನು ಚಾಲಿ ಬಿಟ್ಟಿಲ್ಲಿವ. ಮತ್ತೆ ಇಲ್ಲಿ ನಮ್ಮ ಊರಾಗ ರಾಮ ಮಂದಿರ ಅಂತ ಹೇಳ್ತಾನು, ಇಲ್ಲಿ ಹಿಂಗ್ ನೋಡ್ತಾನು. ಚಿಕ್ಕೋಡಿ ತಾಲೂಕ ಹಂಜನಟ್ಯಾಗ ಹೋಗಿ ಅಲ್ಲಿ ಕೃಷ್ಣ ಮಠ ಅಂತ ಹೇಳಿ ಕಟ್ತಾನು. ಈ ಸ್ವಾಮೀಂದ್ರ ನಮ್ಮ ಊರಿಗೆ ಭಾಳ ಕೆಟ್ಟ ಹೆಸರು ಬರತೈತಿ. ಮತ್ತೆ ಇವನು ಯಾವುದೇ ಕಾರಣಕ್ಕೂ ಈ ತರ ಸರ್ಕಾರದವರಾಗ್ಲಿ ಅಥವಾ ತಾಲೂಕು ಆಡಳಿತ ಇದನ್ನ ತೆರವುಗೊಳಿಸಬೇಕು. ಮತ್ತೆ ಈ ಸ್ವಾಮಿನ ಇಲ್ಲಿ ಹೊಳೆ ಬರಬಾರ್ದಂಗೆ ಮಾಡಬೇಕು. ಇರಲಿಲ್ಲ ಅಂದ್ರೆ ನಾವು ಇದ್ರ ಬದಲಿ ಉಗ್ರವಾದ ಹೋರಾಟ ಮಾಡಕ ತಯಾರಿದೀವಿ ಗ್ರಾಮಸ್ಥರೆಲ್ಲರೂ. ಇಲ್ಲಿ ಸ್ಥಳೀಯರೇನು ಭಕ್ತರು ಬರ್ತಾರೋ? ಬೇರೆ ಸ್ಥಳೀಯರು ಯಾರು ಬರಂಗಿಲ್ರಿ. ಮಹಾರಾಷ್ಟ್ರದಿಂದ ಓಸಿ ನಂಬರ್ ಹೇಳುದ, ಮಟಕ ಹೇಳುದ, ರಾತ್ರಿ ಚಟುವಟಿಕೆ ಎಲ್ಲ ಇಲ್ಲಿ ಮಾಡ್ತಾನೋ. ಹಗಲಿ ಎಲ್ಲ ಸ್ತಬ್ಧ ಇರ್ತೈತಿ ಇಲ್ಲಿ. ಮತ್ತೆ ಎಲ್ಲ ನಮ್ಮ ಊರ್ ಮಂದಿ ಅಂತೂ ಇಲ್ಲಿ ಯಾರು ಬರಂಗಿಲ್ಲ. ಪರಸ್ಥಳದಿಂದ ಮಂದಿನ ಬಂದ ಆ ಮಂದಿಗೆ ಏನಾರ ಒಂದು ಹುಚ್ಚು ಇದನ್ನ ಹೇಳಿ ದುರುಪಯೋಗ, ಮಂದಿನ ಮುಗ್ಧ ಮನುಷ್ಯನ ಮೇಲೆಲ್ಲ ದುರುಪಯೋಗ ತಗೊಂಡು ಬಹಳ ಅಹಿತಕರ ಘಟನೆ ಮಾಡಿ ನಮ್ಮ ಊರಿಗೆ ಕೆಟ್ಟ ಹೆಸರು ತರತನು. ನಾವೆಲ್ಲ ಗ್ರಾಮಸ್ಥರು ಕೂಡಿ ಇದನ್ನ ಇನ್ನು ಮುಂದಿನ ಕ್ರಮ ಕೈಗೊಳ್ಳಕ ಸರ್ಕಾರದವ್ರ ಕ್ರಮ ಕೈಗೊಳ್ಳದಿಲ್ಲ ಅಂದ್ರೆ ನಾವೆಲ್ಲ ಉಗ್ರವಾದ ಹೋರಾಟ ಮಾಡಕ್ ಗ್ರಾಮಸ್ಥರೆಲ್ಲರೂ ನಡೆದೆವು. ಜನ ಎಲ್ಲ ಬರೀ ರಾತ್ರಿನೇ ಬರ್ತಾರೆ? ಎಲ್ಲಾ ಜನ ಇಲ್ಲಿ ರಾತ್ರಿನೇ ಬರ್ತಾರೆ, ಹಗಲಿ ಯಾರು ಇರೋದಿಲ್ಲ. ಅದು ನಮ್ಮ ಊರವ್ರ ಮೇಲೆ ಮಹಾರಾಷ್ಟ್ರ ಬೇರೂರವ್ರು ಅವ್ರಿಗೆ ಏನೇನು ಹೇಳಿ ಕರ್ಸ್ಕೊಂಡ ಓಸಿ ಆಡೋದ, ಅದ್ ನಂಬರ್ ಹೇಳ್ತೀನಿ, ಅದನ್ನ ಮಾಟ ಮಂತ್ರ ಮಾಡ್ತೀನಿ ಅನ್ನೋದು ಹೇಳಿ ಬಾಳ ಇದನ್ನ ಮಾಡ್ತಾನು. ಇದನ್ನ ಯಾವ್ದೇ ಕಾರಣಕ್ಕೂ ಆ ಸ್ವಾಮಿಗೆ ಇಲ್ಲಿ ಆಸ್ಪತ್ರೆ ಕೊಡಬಾರಂತ ನಮ್ ಗ್ರಾಮಸ್ಥರ ಬಗ್ಗೆ. ಮತ್ತೆ ಪೊಲೀಸರು ಏನು ಎನ್ಕ್ವೈರಿ ಮಾಡಿ ಯಾರು ಸಂಬಂಧಪಟ್ಟವ್ರು ಇದಕ್ಕೆ ರಾತ್ರಿ ಅದು ಯಾರು ಬಂದಿಲ್ಲ. ಹಿಂದಕ್ಲೆ ಬಂದಾಗ FIR ಮಾಡ್ತೇವೆ ಹಂಗ ಹಿಂಗ್ ಹೇಳಿ ನಾವೆಲ್ಲ ಪೊಲೀಸ್ ಅಂತ ಹೋಗಿದ್ದು. ಅವಾಗ ಸಾಹೇಬ್ರೆಲ್ಲ ಹೊಂದಾಣಿಕೆ ಮಾಡಿ ಊರಾಗ ಹಿಂಗ್ ಮಾಡಬೇಡ್ರಿ ಚಲೋ ಅನ್ನೋದು ಅವ್ರಿಗೆ ಬುದ್ಧಿ ಹೇಳಿ ಎಲ್ಲರಿಗೂ ಬುದ್ಧಿ ಹೇಳಿ ಸಮನ್ವಯ ಸಾಧಿಸ್ಕೊಂಡು ಊರಾಗಿರ್ರಿ, ದೇಶ ಮಾಡಬೇಡ್ರಿ ನಾವು ಗಪ್ಪಿದ್ದು. ಇಟ್ರ ಮೇಲೆ ತನ್ನ ಚಳಿ ಬಿಟ್ಟಿರ್ಬೇಕಂತ ಗಪ್ಪಿದ್ದು. ಆದ್ರೆ ಬಿ ಈ ರೀತಿ ಹೊಳ್ಳೆ ಇದೇ ರೀತಿ ಆಗತೈತಿ. ಸ್ವಾಮೀಂದ್ರ ನಮ್ಮ ಊರಿಗೆ ಕೆಟ್ಟ ಹೆಸರು ಬರತೈತಿ. ಇವನ ನಮ್ಮ ಊರದಿಂದ ಅಲ್ಲಿ ಏನಾದ್ರು ದೂರರು ಏನಾದ್ರು ಪೊಲೀಸ್ ಸ್ಟೇಷನ್ಕ ಮತ್ತೆ ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಡೋದಾದ್ರು ಈ ಹಿಂದೆ ಏನಾದ್ರು ಮಾಡಿದ್ರೇನ? ನಾವು ಈಗಾಗಲೇ ಮಾಡಿದ್ವಿ. 2021 ಬಡದಾಟ ಆಗಿತ್ತು ಇಲ್ಲಿ ಹಳೆದಾಗ ಮಾಡಿದ್ದು. ಆದ್ರೆ ಅದ್ರ ಮೇಲೆ ಹೊಂದಾಣಿಕೆ ಆಗಿರಿ ಅನ್ನೋಕೆ ಹೇಳಿದ್ರು. ಅವಾಗಿಂದ ಆದ್ರೆ ಮತ್ತೆ ಮುಂದೆ 6 ತಿಂಗಳು ಬಿಟ್ಟು ಬಂದ್ರೆ ಮತ್ತೆ ಇದೇ ಚಾಲು ಐತಿ. ಇದುವರೆಗೆ ಅವ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಕ್ರಮ ಕೈಗೊಂಡಿದೆ. ಈಗಾಗಲೇ ನೀವು ಮಾರಕಾಸ್ತ್ರಗಳು ಈಗ ಮಾರಕಾಸ್ತ್ರಗಳು ಕೂಡ ಕೆಲವೊಂದಿಷ್ಟು ಅಲ್ಲಿ ಮಠದಾಗ ಅದಾವು. ಇದೇನಾದ್ರು ನಿಮ್ಮ ಭಕ್ತಾದಿ ನಿಮ್ಮ ಸ್ಥಳೀಯರ ಗಮನಕ್ಕೆ ಏನಾದ್ರು ಬಂದಿತ್ತೇನ? ನಮ್ಮ ಊರಾಗಿನವ್ರಿಗೆ ಯಾನ್ ಗಮನಕ್ಕಿಲ್ರದ. ಆದ್ರೆ ಯಾನ್ ನಡೆಸ್ತಾನೋ ಮಾಡ್ತಾನೋ ಅದೇನು ನಮಗ್ ಗೊತ್ತಿಲ್ಲ. ಒಟ್ಟು ಇಲ್ಲಿ ದೊಡ್ಡ ನಂಬರ್ ನಡೀತಿತ್ತನೋ ಕವಿ ನಮ್ ತಲೆಯಾಗೈತಿ. ಆದ್ರೆ ಏನಾಗಿತ್ತು ಅನ್ನೋದು ನಮಗ್ ಪಕ್ಕ ಗೊತ್ತಿಲ್ಲ. ಪೊಲೀಸ್ ಠಾಣೆಯಲ್ಲಿ ಕಳೆದ ವಾರ ಪ್ರಕರಣದ ಸಂಖ್ಯೆ 74
25ರ ಅಡಿಯಲ್ಲಿ ಒಂದು ಕಿಡ್ನಾಪಿಂಗ್ ಮತ್ತೆ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಆಪಾದಿತನಾದಂಥ ಹಠಯೋಗಿ ಲೋಕೇಶ್ವರ್ ಮಹಾಸ್ವಾಮಿ ಅಂತ ತನ್ನನ್ನ ತಾನೇ ಏನು ಕರ್ಕೋತಾ ಇದ್ದ ಸ್ವಾಮೀಜಿ, ಅವನನ್ನ ನಾವು ಈಗಾಗಲೇ ಬಂಧಿಸಿಬಿಟ್ಟು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಆರೋಪಿತ ಮೂಲತಃ ಗುಲ್ಬರ್ಗಾ ಜಿಲ್ಲೆಯವನಾಗಿದ್ದು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ರಾಯಬಾಗ್ ಹತ್ತಿರ ಇರುವ ಮೇಕಳೆಯಲ್ಲಿ ಸೆಟ್ಲ್ ಆಗಿದ್ದು, ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಕೊಂಡು ಆ ಮಠಾಧೀಶನಾಗಿ ತನ್ನನ್ನು ತಾನೇ ಕರ್ಕೋತಾ ಇದ್ದ. ಈ ವ್ಯಕ್ತಿಗೆ ನಮ್ಮ ಭಾಗದಲ್ಲಿ ಹಲವಾರು ಭಕ್ತರಿದ್ದು ಅದರ ದುರುಪಯೋಗವನ್ನ ಇವನು ಪಡ್ಕೊಂಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆರೋಪಿತನು ನೊಂದ ಬಾಲಕಿಯನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ, ಮನೆಗೆ ಬಿಡ್ತೀನಿ ಅಂತ ಹೇಳಿ ಪುಸಲಾಯಿಸಿ ಅವಳನ್ನ ತನ್ನ ಕಾರಲ್ಲಿ ಅಪಹರಣ ಮಾಡಿಕೊಂಡು ಕರ್ಕೊಂಡೋಗಿ ರಾಯಚೂರು ಮತ್ತು ಬಾಗಲಕೋಟಲ್ಲಿ ಲಾಡ್ಜ್ನಲ್ಲಿ ನೊಂದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ತದನಂತರ